ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನೆಲ್. ಈ ವಿಡಿಯೋದಲ್ಲಿ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ನ ರಿಮೈನಿಂಗ್ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೆಕ್ಯುಲೆ ಸ್ಟ್ರಕ್ಚರ್ ಇಂಡಿಕೇಟ್ಸ್ ದ ಪಾಸಿಬಿಲಿಟಿ ಆಫ್ 2 ಐಸೋಮರಿಕ್ 1,2 ಡೈಬ್ರೋಮೋಬೆನ್ಸಿನ್ಸ್. ಸೊ ಕೆಕ್ಯುಲೆ ಸ್ಟ್ರಕ್ಚರ್ ಲಾಸ್ಟ್ ವಿಡಿಯೋದಲ್ಲಿ ಕೆಕ್ಯುಲೆ ಸ್ಟ್ರಕ್ಚರ್ ಏನು ತಿಳ್ಕೊಂಡ್ವಿ. ಸೊ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ 2 ಐಸೋಮರಿಕ್ ಫಾರ್ಮ್ಸ್ನ ಪಾಸಿಬಿಲಿಟಿನ ಇಂಡಿಕೇಟ್ ಮಾಡುತ್ತೆ. ಸೊ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ 1,2 ಡೈಬ್ರೋಮೋಬೆನ್ಸಿನ್ಸ್. ಸೊ ಇಲ್ಲಿ in one of the isomer bromine atoms attached to the doubly bonded carbon atoms. ಸೊ ಒಂದು ಐಸೋಮರಲ್ಲಿ ಬ್ರೋಮಿನ್ ಆಟಮ್ಸು ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಅದರ್ ಐಸೋಮರ್ ಬ್ರೋಮಿನ್ ಆಟಮ್ಸ್ ಅಟ್ಯಾಚ್ಡ್ ಟು ದ ಸಿಂಗ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಸ್. ಇನ್ನೊಂದು ಐಸೋಮರ್ನಲ್ಲಿ ಬ್ರೋಮಿನ್ ಆಟಮು ಸಿಂಗ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಈ ರೀತಿ 2 ಐಸೋಮರಿಕ್ ಫಾರ್ಮ್ ಸಿಗುತ್ತೆ. Benzene was found to form only one ಆರ್ಥೋ ಡೈಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಸೊ ಇಲ್ಲಿ ಒಂದೇ ಒಂದು ಆರ್ಥೋ ಡೈಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟು ಫಾರ್ಮ್ ಆಗುತ್ತೆ. ಟು ಓವರ್ಕಮ್ ದಿಸ್ ಡ್ರಾಬ್ಯಾಕ್, ಕೆಕ್ಯುಲೆ ಸಜೆಸ್ಟಿಂಗ್ ದ ಕಾನ್ಸೆಪ್ಟ್ ಆಫ್ ಆಸಿಲೇಟಿಂಗ್ ನೇಚರ್ ಆಫ್ ಡಬಲ್ ಬಾಂಡ್ಸ್ ಇನ್ ಬೆನ್ಸಿನ್. ಸೊ ಈ ಡ್ರಾಬ್ಯಾಕ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ಕೆಕ್ಯುಲೆ ಒಂದು ಕಾನ್ಸೆಪ್ಟ್ನ ಸಜೆಸ್ಟ್ ಮಾಡ್ತಾರೆ, ದಟ್ ಈಸ್ ಆಸಿಲೇಟಿಂಗ್ ನೇಚರ್ ಆಫ್ ಡಬಲ್ ಬಾಂಡ್ಸ್. ಸೊ ಬೆನ್ಸಿನಲ್ಲಿ ಇರುವಂತಹ ಡಬಲ್ ಬಾಂಡ್ಸ್ಗಳ ಆಸಿಲೇಟಿಂಗ್ ನೇಚರ್. ಸೊ ಇಲ್ಲಿ ನೀವು ಡಯಾಗ್ರಾಮ್ ನೋಡ್ತಾ ಇದ್ದೀರಾ. ಸೊ ಬಾಂಡಿಂಗ್ ನೋಡಿ. ಸೊ ಇಲ್ಲಿ ಬಾಂಡಿಂಗ್ ಇದೆ, ಈ ಸ್ಟ್ರಕ್ಚರಲ್ಲಿ ಇಲ್ಲಿ ಬಾಂಡಿಂಗ್ ಇದೆ. ಓಕೆ, ಈ ಸ್ಟ್ರಕ್ಚರಲ್ಲಿ ಇಲ್ಲಿ ಬಾಂಡಿಂಗ್ ಇಲ್ಲ, ಇಲ್ಲಿದೆ. ಓಕೆ, ಸೊ ಇದೇನಾಗ್ತಿದೆ, ಬಾಂಡಿಂಗ್ ಆಸಿಲೇಟ್ ಆಗ್ತಾ ಇದೆ. ಈವನ್ ವಿತ್ ದಿಸ್ ಮಾಡಿಫಿಕೇಶನ್, ಕೆಕ್ಯುಲೆ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ಅನ್ಯೂಶುವಲ್ ಸ್ಟೆಬಿಲಿಟಿ ಆ್ಯಂಡ್ ಪ್ರಿಫರೆನ್ಸ್ to substitution reaction than addition reactions, which could later on be explained by resonance. ಸೊ ಈ ಆಸಿಲೇಟಿಂಗ್ ನೇಚರಿಂದನೂ ಕೂಡ ನಮಗೆ ಈ ಡ್ರಾಬ್ಯಾಕ್ಸ್ನ ಹೇಳೋದಕ್ಕಾಗ್ತಿಲ್ಲ. ಯಾವುದು ಅಂತ ಅಂದರೆ, ಒಂದು ಅನ್ಯೂಶುವಲ್ ಸ್ಟೆಬಿಲಿಟಿ, ಇನ್ನೊಂದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಇದು ಪ್ರಿಫರ್ ಮಾಡುತ್ತೆ ದ್ಯಾನ್ ಅಡಿಷನ್ ರಿಯಾಕ್ಷನ್. ಬಟ್ ಇದೆರಡನ್ನೂ ಕೂಡ ಮುಂದೆ ರೆಸೋನೆನ್ಸಿಂದ ಎಕ್ಸ್ಪ್ಲೈನ್ ಮಾಡ್ತಾರೆ. ರೆಸೋನೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಬೆನ್ಸಿನ್. According to valence bond theory, the concept of oscillating double bonds in benzene is explained by resonance. ಸೊ ಇಲ್ಲಿ ತೊಗೊಂಡಿರುವಂಥದ್ದು ವೇಲೆನ್ಸ್ ಬಾಂಡ್ ಥಿಯರಿ. ಇಲ್ಲೇನಾಗ್ತಿದೆ, ಆಸಿಲೇಟಿಂಗ್ ಡಬಲ್ ಬಾಂಡ್ಸ್ ಇನ್ ಬೆನ್ಸಿನ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ರೆಸೋನೆನ್ಸ್. ಸೊ ರೆಸೋನೆನ್ಸ್ ಕಾನ್ಸೆಪ್ಟಿಂದ ಎಕ್ಸ್ಪ್ಲೈನ್ ಮಾಡ್ತಾರೆ. ದ ಸ್ಟ್ರಕ್ಚರ್ಸ್ ಎ ಆ್ಯಂಡ್ ಬಿ ಗಿವನ್ ಬೈ ಕೆಕ್ಯುಲೆ ಆರ್ ದ ಮೇನ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. ಇಲ್ಲಿ ಕೆಕ್ಯುಲೆ ಅವರು 2 ಸ್ಟ್ರಕ್ಚರ್ಸ್ಗಳನ್ನ ಕೊಡ್ತಾರೆ, ಎ ಆ್ಯಂಡ್ ಬಿ. The hybrid structure is represented by inserting a circle or a dotted circle in the hexagon. ಸೊ ಹೈಬ್ರಿಡ್ ಸ್ಟ್ರಕ್ಚರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಒಂದು ಹೆಕ್ಸಗಾನ್ನ ಮಿಡಲಲ್ಲಿ ಡಾಟೆಡ್ ಸ್ಟ್ರಕ್ಚರ್ ಅಥವಾ ಒಂದು ಸರ್ಕಲ್ನ ಇನ್ಸರ್ಟ್ ಮಾಡ್ತಾರೆ. ಸರ್ಕಲ್ ರೆಪ್ರೆಸೆಂಟ್ಸ್ 6 electrons which are delocalized between the 6 carbon atoms of the benzene ring. ಸೊ ಈ ಸರ್ಕಲ್ ಅಥವಾ ಏನು ಡಾಟೆಡ್ ಸರ್ಕಲ್ ಅಥವಾ ಏನಿದೆ, ಇದು 6 electronsನ ರೆಪ್ರೆಸೆಂಟ್ ಮಾಡುತ್ತೆ, which are delocalized between 6 carbon atoms of benzene ring. ಇಲ್ಲಿ ನೋಡ್ತಾ ಇದ್ದೀರಾ ಸ್ಟ್ರಕ್ಚರ್ನ. ಸೊ ನೀವು ಇಲ್ಲಿ ಬಾಂಡ್ ಬರೀಲಿಲ್ಲ ಅಂತ ಅಂದರೆ ಈ ರೀತಿ ಒಂದು ಸರ್ಕಲ್ ಹಾಕಿದ್ರೆ ಆಯಿತು. ಸೊ ಅದು ಅದಕ್ಕೆ ಈಕ್ವಲ್ ಆಗಿರುತ್ತೆ. ಆಲ್ ದ 6 ಕಾರ್ಬನ್ ಆಟಮ್ಸ್ ಇನ್ ಬೆನ್ಸಿನ್ ಆರ್ sp2 ಹೈಬ್ರಿಡೈಸ್ಡ್. ಬೆನ್ಸಿನಲ್ಲಿರುವಂತಹ 6 ಕಾರ್ಬನ್ ಆಟಮ್ಗಳು sp2 ಹೈಬ್ರಿಡೈಸ್ಡ್ ಆಗಿದೆ. 2 sp2 ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ಈಚ್ ಕಾರ್ಬನ್ ಆಟಮ್ overlap with sp2 hybrid orbitals of adjacent carbon atoms to form 6 cc sigma bonds which are in the hexagonal plane. ಸೊ ಇಲ್ಲೇನಾಗ್ತಿದೆ, 2 sp2 hybrid orbital of each carbon atom. ಸೊ 2 ಕಾರ್ಬನ್ ಆಟಮ್ಗಳ ನಡುವೆ ಇಲ್ಲಿ cc sigma bond ಫಾರ್ಮ್ ಆಗುತ್ತೆ. The remaining sp2 hybrid orbital of each carbon atom overlaps with s orbital of each hydrogen atom to form 6 ch sigma bonds. ಇನ್ನು ಉಳಿದಿರುವಂಥ sp2 ಹೈಬ್ರಿಡ್ ಆರ್ಬಿಟಲ್ ಏನು ಕಾರ್ಬನ್ ಆಟಮಲ್ಲಿದೆ, ಅದು ಹೈಡ್ರೋಜನ್ ಆಟಮಲ್ಲಿರುವಂಥ ಎಸ್ ಆರ್ಬಿಟಲ್ ಜೊತೆಗೆ ಓವರ್ಲ್ಯಾಪ್ ಆಗಿ 6 ch ಸಿಗ್ಮಾ ಬಾಂಡ್ಸನ್ನು ಫಾರ್ಮ್ ಮಾಡುತ್ತೆ. ಈಚ್ ಕಾರ್ಬನ್ ಆಟಮ್ ಈಸ್ ನೌ ಲೆಫ್ಟ್ ವಿತ್ 1 ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ರಿಂಗ್ ಹ್ಯಾಸ್ ಶೋನ್ ಬಿಲೋ. ಈಗ ನಮ್ಮ ಕಾರ್ಬನ್ ಆಟಮಲ್ಲಿ ಒಂದು ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಪ್ರೆಸೆಂಟ್ ಇದೆ, ಇದು ಪ್ಲೇನ್ ಆಫ್ ದ ರಿಂಗಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಡಯಾಗ್ರಾಮ್ನ ನೋಡ್ತಾ ಇದ್ದೀರಾ. ದ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಕ್ಲೋಸ್ ಎನಫ್ ಟು ಫಾರ್ಮ್ ಎ ಪೈ ಬಾಂಡ್ ಬೈ ಲ್ಯಾಟರಲ್ ಓವರ್ಲ್ಯಾಪ್.
ಸೊ ಇಲ್ಲಿರುವಂಥ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ಸ್ ಏನಿದೆ ಕಾರ್ಬನ್ ಆಟಮಲ್ಲಿ ಅದು ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆಗಿ ಪೈ ಬಾಂಡ್ನ ಫಾರ್ಮ್ ಮಾಡುತ್ತೆ. ದೇರ್ ಆರ್ 2 ಈಕ್ವಲ್ ಪಾಸಿಬಿಲಿಟೀಸ್ ಆಫ್ ಫಾರ್ಮಿಂಗ್ 3 pi bonds by overlap of p orbitals of C1 C2 C3 C4 C5 C6 or C2 C3 C4 C5 C6 C1 respectively as shown in the figure. ಸೊ ಇಲ್ಲಿ 2 ಈಕ್ವಲ್ ಪಾಸಿಬಿಲಿಟಿ ಇದೆ, ಅಂದರೆ ಫಾರ್ಮೇಷನ್ ಆಫ್ 3 pi bonds. ಇಲ್ಲಿ 3 pi bondsಗಳು ಫಾರ್ಮ್ ಆಗ್ತಿದೆ. ಇದರಲ್ಲಿ 2 ಈಕ್ವಲ್ ಪಾಸಿಬಿಲಿಟೀಸ್ ಪ್ರೆಸೆಂಟ್ ಇದೆ. ಒಂದು C1 C2 ಇಲ್ಲಿ ನೋಡ್ತಿದ್ದೀರಾ, C1 C2 ಕಾರ್ಬನ್ 1 ಆ್ಯಂಡ್ ಕಾರ್ಬನ್ 2 ಇವುಗಳ ನಡುವೆ ಪೈ ಬಾಂಡು, ಮತ್ತು C3 C4 ಇಲ್ಲಿ ಪೈ ಬಾಂಡು ಆ್ಯಂಡ್ C5 C6. ಸೊ ಈ ರೀತಿ ಆಗ್ಬೋದು. ಓಕೆ, ಇಲ್ಲ ಅಂದರೆ C2 C3 C4 C5 ಆ್ಯಂಡ್ C6 C1. ಸೊ ಈ ರೀತಿಯೂ ಕೂಡ ಬಾಂಡಿಂಗ್ ಆಗುವಂಥ ಪಾಸಿಬಿಲಿಟಿ ಇದೆ. ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ all the carbon atoms in the ring has been determined by the X-ray diffraction to be the same. ಸೊ ಇಲ್ಲಿ ಎಕ್ಸ್ರೇ ಡಿಫ್ರಾಕ್ಷನ್ ಅಂದರೆ ನಮಗೆ ಗೊತ್ತಾಗಿದೆ ಏನು ಅಂತ ಅಂದರೆ ಕಾರ್ಬನ್ ಆಟಮ್ಗಳ ನಡುವೆ ಇರುವಂಥ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸು ಸಿಮಿಲರ್ ಆಗಿದೆ, ಸೇಮ್ ಆಗಿದೆ ಅಂತ. ದೇರ್ ಈಸ್ ಈಕ್ವಲ್ ಪ್ರೊಬ್ಯಾಬಿಲಿಟಿ ಫಾರ್ ದ ಪಿ ಆರ್ಬಿಟಲ್ ಆಫ್ ಈಚ್ ಕಾರ್ಬನ್ ಆಟಮ್ ಟು ಓವರ್ಲ್ಯಾಪ್ ವಿತ್ ದ ಪಿ ಆರ್ಬಿಟಲ್ಸ್ ಆಫ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್. ಇಲ್ಲಿ ನಮ್ಮ ಕಾರ್ಬನ್ ಆಟಮ್ಗಳಲ್ಲಿ ಇರುವಂತಹ ಪಿ ಆರ್ಬಿಟಲ್ಲು ಇನ್ನೊಂದು ಕಾರ್ಬನ್ ಆಟಮ್ ಅಂದರೆ ಅದರ ಅಡ್ಜಸೆಂಟ್ ಕಾರ್ಬನ್ ಆಟಮಲ್ಲಿ ಇರುವಂಥ ಪಿ ಆರ್ಬಿಟಲ್ ಜೊತೆಗೆ ಓವರ್ಲ್ಯಾಪ್ ಆಗುವಂತಹ ಈಕ್ವಲ್ ಪ್ರೊಬಾಬಿಲಿಟಿ ಇದೆ. ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರಮ್ ಆಫ್ 2 ಡೋನಟ್ಸ್ ಅಥವಾ ರಿಂಗ್ಸ್ ಆಫ್ ಎಲೆಕ್ಟ್ರಾನ್ ಕ್ಲೌಡ್ಸ್. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? ಇನ್ ದ ಫಾರ್ಮ್ ಆಫ್ ರಿಂಗ್ಸ್, ಅಥವಾ ಇದನ್ನು ಡೋನಟ್ ಅಂತ ಏನು ಕರಿತೀವಿ, ಸೊ ಆ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. 1 above and 1 below the plane of the hexagonal plane. ಸೊ ಒಂದು ಹೆಕ್ಸಾಗೋನಲ್ ಪ್ಲೇನ್ನ ಮೇಲ್ಗಡೆ ಇರುತ್ತೆ, ಇನ್ನೊಂದು ಕೆಳಗಡೆ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ಡಯಾಗ್ರಾಮ್. ಸೊ ಡೋನಟ್ಸ್, ಸೊ ಆ ಶೇಪಲ್ಲಿ ಇರುವಂಥದ್ದು. ದ 6 pi electrons ಆರ್ ದಸ್ ಡಿಲೋಕಲೈಸ್ಡ್ ಆ್ಯಂಡ್ ಕ್ಯಾನ್ ಮೂವ್ ಫ್ರೀಲಿ ಅಬೌಟ್ ದ 6 ಕಾರ್ಬನ್ ನ್ಯೂಕ್ಲಿಯೈ. ಸೊ 6 pi ಎಲೆಕ್ಟ್ರಾನ್ಸ್ಗಳೇನಿದೆ ಅದು ಡಿಲೋಕಲೈಸ್ ಆಗಿ ಫ್ರೀಯಾಗಿ ಮೂವ್ ಆಗುತ್ತೆ ಅಬೌಟ್ ದ 6 ಕಾರ್ಬನ್ ನ್ಯೂಕ್ಲಿಯೈ. The delocalized pi electron cloud is attracted more strongly by the nuclei of the carbon atoms than the electron cloud localized between 2 carbon atoms. So delocalized pi electrons ಏನಿದೆ, it is strongly attracted to nuclei of the carbon atoms. Therefore, presence of delocalized pi electrons in benzene makes it more stable than the hypothetical cyclohexatriene. ಈ ಡಿಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ಸಿಂದ ಬೆನ್ಝೀನು ಮೋರ್ ಸ್ಟೇಬಲ್ ಆಗಿದೆ. ಎಕ್ಸ್ರೇ ಡಿಫ್ರಾಕ್ಷನ್, ಬೆನ್ಝೀನ್ ಇಸ್ ಎ ಪ್ಲೇನಾರ್ ಮಾಲಿಕ್ಯೂಲ್. ಸೊ ಎಕ್ಸ್ರೇ ಡಿಫ್ರಾಕ್ಷನ್ ಅಂದರೆ ನಮ್ಗೆ ಗೊತ್ತಾಗಿದೆ ಬೆನ್ಝೀನ್ ಅನ್ನೋದು ಒಂದು ಪ್ಲೇನಾರ್ ಮಾಲಿಕ್ಯೂಲ್ ಅಂತ. 2 types ಆಫ್ ಸಿ ಸಿ ಬಾಂಡ್ ಲೆನ್ಸ್ ಆರ್ ಎಕ್ಸ್ಪೆಕ್ಟೆಡ್. ಇಲ್ಲಿ ನಾವು 2 ರೀತಿಯಾದಂತಹ ಸಿ ಸಿ ಬಾಂಡ್ ಲೆನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸ್ರೇ ಡಾಟಾ ಇಂಡಿಕೇಟ್ಸ್ ದಟ್ ಆಲ್ ದ 6 ಸಿ ಸಿ ಬಾಂಡ್ ಲೆನ್ಸ್ ಆರ್ ಆಫ್ ದ ಸೇಮ್ ಆರ್ಡರ್ 139 picometer, which is intermediate between CC single bond 154 picometer and CC double bond 133 picometer. Thus, the absence of pure double bond in benzene accounts for the reluctance of benzene to show addition reactions under normal conditions, thus explaining the unusual behavior of benzene. ನಮ್ಮ ಬೆನ್ಝೀನಲ್ಲಿ ಪ್ಯೂರ್ ಡಬಲ್ ಬಾಂಡ್ ಆಬ್ಸೆಂಟ್ ಆಗಿರೋದ್ರಿಂದ ಸೊ ಬೆನ್ಝೀನು ಅಡಿಷನ್ ರಿಯಾಕ್ಷನ್ನ ನಾರ್ಮಲ್ ಕಂಡೀಷನಲ್ಲಿ ಎಕ್ಸಿಬಿಟ್ ಮಾಡಲ್ಲ. ಸೊ ಇದು ಇದರ ಅನ್ಯೂಶುವಲ್ ಬಿಹೇವಿಯರ್ ಅಂತ ಹೇಳಬಹುದು. ನೆಕ್ಸ್ಟ್ ಒನ್, ಆರೋಮ್ಯಾಟಿಸಿಟಿ. ಬೆನ್ಝೀನ್ ಕನ್ಸಿಡರ್ಡ್ ಆಸ್ ಪೇರೆಂಟ್ ಆರೋಮ್ಯಾಟಿಕ್ ಕಾಂಪೌಂಡ್. ಬೆನ್ಝೀನನ್ನು ಪೇರೆಂಟ್ ಆರೋಮ್ಯಾಟಿಕ್ ಕಾಂಪೌಂಡ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ನೇಮ್ ಈಸ್ ಅಪ್ಲೈಡ್ ಟು ಆಲ್ ದ ರಿಂಗ್ ಸಿಸ್ಟಮ್ಸ್ ಇಫ್ ಇನ್ ದ ಆಬ್ಸೆನ್ಸ್ ಆಫ್ ಬೆನ್ಝೀನ್ ರಿಂಗ್ ಪೊಸೆಸಿಂಗ್ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ನಮ್ಮ ಆರೋಮ್ಯಾಟಿಕ್ ಕಾಂಪೌಂಡ್ ಅನ್ನುವಂಥ ನೇಮು ಎಲ್ಲ ರಿಂಗ್ ಸಿಸ್ಟಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಇನ್ ಕೇಸ್ ಆ ಕಾಂಪೌಂಡಲ್ಲಿ ಬೆನ್ಝೀನ್ ರಿಂಗ್ ಇಲ್ಲ, ಆದರೆ ಒಂದು ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದನ್ನು ಫಾಲೋ ಮಾಡುತ್ತೆ ಅಂದರೆ ಅದನ್ನು ಕೂಡ ನಾವು ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಹೋಗೋಣ. ಸೊ ಮೊದಲನೇದು, ದ ಮಾಲಿಕ್ಯೂಲ್ ಮಸ್ಟ್ ಬಿ ಸೈಕ್ಲಿಕ್ ಆ್ಯಂಡ್ ಪ್ಲೇನಾರ್. ಸೊ ಆ ಮಾಲಿಕ್ಯೂಲು ಸೈಕ್ಲಿಕ್ ಆಗಿರಬೇಕು ಮತ್ತು ಪ್ಲೇನಾರ್ ಆಗಿರಬೇಕು. ಕಂಪ್ಲೀಟ್ ಡಿಲೋಕಲೈಸೇಷನ್ ಆಫ್ ದ ಪೈ ಎಲೆಕ್ಟ್ರಾನ್ಸ್ ಇನ್ ದ ರಿಂಗ್.
ಸೊ ಕಂಪ್ಲೀಟ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅಂದರೆ ರಿಂಗಲ್ಲಿರುವಂತಹ ಎಲ್ಲ ಪೈ ಎಲೆಕ್ಟ್ರಾನ್ಸ್ಗಳು ಕಂಪ್ಲೀಟಾಗಿ ಡಿಲೋಕಲೈಸ್ ಆಗಬೇಕು. Presence of 4n+2 pi electrons in the ring where n is an integer. This is often referred to as Huckel rule. ನಮ್ಮ ರಿಂಗಲ್ಲಿ 4n+2 pi electronsಗಳು ಪ್ರೆಸೆಂಟ್ ಇರಬೇಕು. n ಅಂತ ಅಂದರೆ ಇಂಟೀಜರ್. ಸೊ ಇದನ್ನು ಹಕೆಲ್ ರೂಲ್ ಅಂತ ಕರೀತಾರೆ. ಎಕ್ಸಾಂಪಲ್ಸ್ ಫಾರ್ ಆರೋಮ್ಯಾಟಿಕ್ ಕಾಂಪೌಂಡ್. ಸೊ ನೋಡ್ತಾ ಇದ್ದೀರಾ, ಬೆನ್ಝೀನ್, ಸೈಕ್ಲೋಪೆಂಟಾಡೈಯಿನೈಲ್ ಆನಯಾನ್, ಸೈಕ್ಲೋಹೆಪ್ಟಾಟ್ರೈಯಿನೈಲ್ ಕ್ಯಾಟಯಾನ್, naphthalene, anthracene, phenanthrene. Preparation of benzene. Benzene is commercially isolated from coal tar. It may be prepared in the laboratory by the following methods. ಬೆನ್ಝೀನನ್ನು ಕೋಲ್ ಟಾರಿಂದ ಐಸೋಲೇಟ್ ಮಾಡಬಹುದು. ಇದನ್ನು ಲ್ಯಾಬಲ್ಲೂ ಕೂಡ ನಾವು ಫಾಲೋಯಿಂಗ್ ಮೆಥಡ್ಸಿಂದ ಪ್ರಿಪೇರ್ ಮಾಡಬಹುದು. ಫಸ್ಟ್ ಮೆಥಡ್, cyclic polymerization of ethine. Alkynes, that is acetylene, when passed over red hot iron tube, polymerized to give benzene. ಅಸಿಟಲೀನ್ನ ಒಂದು ರೆಡ್ ಹಾಟ್ ಐರನ್ ಟ್ಯೂಬಲ್ಲಿ ಪಾಸ್ ಮಾಡಿದಾಗ ಅದು ಪಾಲಿಮರೈಸ್ ಆಗಿ ನಮಗೆ ಬೆನ್ಝೀನ್ ಸಿಗುತ್ತೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಈಥೈನ್ ತೊಗೊಂಡಿದ್ದಾರೆ. ಸೊ ಈಥೈನ್ನ ರೆಡ್ ಹಾಟ್ ಐರನ್ ಟ್ಯೂಬ್ಗೆ ಪಾಸ್ ಮಾಡ್ತಾರೆ. ಆಗ ಈಥೈನ್ ಮಾಲಿಕ್ಯೂಲು ಪಾಲಿಮರೈಸ್ ಆಗಿ ಬೆನ್ಝೀನ್ ಸಿಗುತ್ತೆ. 1. ಡಿಕಾರ್ಬಾಕ್ಸಿಲೇಷನ್ ಆಫ್ ಆರೋಮ್ಯಾಟಿಕ್ ಆಸಿಡ್ಸ್. ಡಿಕಾರ್ಬಾಕ್ಸಿಲೇಷನ್ ಅಂದರೆ ಗೊತ್ತಿದೆ ನಿಮಗೆ, ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ CO2. ಸೋಡಿಯಂ ಸಾಲ್ಟ್ ಆಫ್ ಬೆನ್ಸೋಯಿಕ್ ಆಸಿಡ್ ಆನ್ ಹೀಟಿಂಗ್ ವಿತ್ ಸೋಡಾ ಲೈಮ್ ಗಿವ್ಸ್ ಬೆನ್ಝೀನ್. ಸೊ ಸೋಡಿಯಂ ಸಾಲ್ಟ್ ಆಫ್ ಬೆನ್ಸೋಯಿಕ್ ಆಸಿಡ್ನ ಸೋಡಾ ಲೈಮ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಬೆನ್ಝೀನ್ ಆಗಿರುತ್ತೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸೋಡಿಯಂ ಸಾಲ್ಟ್ ಆಫ್ ಬೆನ್ಸೋಯಿಕ್ ಆಸಿಡ್ನ ಸೋಡಾ ಲೈಮ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಬೆನ್ಝೀನ್ ಆ್ಯಂಡ್ ಸೋಡಿಯಂ ಕಾರ್ಬೋನೇಟ್. Next one, reduction of phenol. Phenol is reduced to benzene by passing its vapors over heated zinc dust. ಇಲ್ಲಿ ಫಿನಾಲ್ನ ಬೆನ್ಝೀನ್ ಆಗಿ ರೆಡ್ಯೂಸ್ ಮಾಡ್ತಿದ್ದಾರೆ. ಹೇಗೆ? ಸೊ ಫಿನಾಲ್ ವೇಪರ್ಸ್ ಏನಿದೆ ಅದನ್ನು ಹೀಟೆಡ್ ಜಿಂಕ್ ಡಸ್ಟ್ಗೆ ಪಾಸ್ ಮಾಡ್ತಿದ್ದಾರೆ. ಆಗ ಫಿನಾಲು ಬೆನ್ಝೀನ್ ಆಗಿ ರೆಡ್ಯೂಸ್ ಆಗುತ್ತೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಫಿನಾಲ್ ಇದೆ, ಬೆನ್ಝೀನ್ ರಿಂಗಿಗೆ OH. ಸೊ ಇದನ್ನು ಜಿಂಕ್ ಡಸ್ಟ್ ಅದರ ವೇಪರ್ಸನ್ನು ಹೀಟೆಡ್ ಜಿಂಕ್ ಡಸ್ಟ್ ಮೇಲೆ ಪಾಸ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಝೀನ್ ಆ್ಯಂಡ್ ಜಿಂಕ್ ಆಕ್ಸೈಡ್. ನೆಕ್ಸ್ಟ್ ಒನ್, ಪ್ರಾಪರ್ಟೀಸ್. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗಳೆಲ್ಲವೂ ಕೂಡ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಆಗಿದೆ. ಇಟ್ ಈಸ್ ಕಲರ್ಲೆಸ್ ಲಿಕ್ವಿಡ್ಸ್ ಆರ್ ಸಾಲಿಡ್ಸ್. ಸೊ ಇದಕ್ಕೆ ಯಾವುದೇ ರೀತಿ ಕಲರ್ ಇರಲ್ಲ. ಸೊ ಇದು ಕಲರ್ಲೆಸ್ ಲಿಕ್ವಿಡ್ ಅಥವಾ ಸಾಲಿಡ್ಸ್ ಆಗಿರುತ್ತೆ. ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಅರೋಮಾ, ಇದಕ್ಕೆ ಅದರದೇ ಆದಂತಹ ಸ್ಮೆಲ್ ಇರುತ್ತೆ, ಓಡರ್ ಇರುತ್ತೆ. ಸೊ ನ್ಯಾಫ್ಥಲಿನ್ ಬಾಲ್ಸ್ used in toilets and for preservation of cloths because of unique smell of the compound, the most repellent property. ಸೊ ಇಲ್ಲೇನಾಗುತ್ತೆ, ನ್ಯಾಫ್ಥಲಿನ್ ಬಾಲ್ಸ್ ನೋಡಿರ್ತೀರ, ವೈಟ್ ಕಲರ್ ಬಾಲ್ಸ್ ಇರುತ್ತಲ್ವ. ಸೊ ಅದನ್ನು ಟಾಯ್ಲೆಟ್ಸಲ್ಲಿ ಯೂಸ್ ಮಾಡ್ತಾರೆ ಆ್ಯಂಡ್ ಕ್ಲಾತ್ಸ್ಗಳ ಪ್ರಿಸರ್ವೇಷನಲ್ಲಿ ಯೂಸ್ ಮಾಡ್ತಾರೆ. ಈಗ ಜಿರಳೆಗಳು ಬರಬಾರ್ದು ಅಂತ ಹೇಳಿ ಇಟ್ಟಿರ್ತಾರಲ್ವ ಬಟ್ಟೆಗಳ ಮಧ್ಯ. ಸೊ ಅದು ಯಾಕೆ ಅಂದರೆ ಅದಕ್ಕೆ ಯೂನಿಕ್ ಸ್ಮೆಲ್ ಇದೆ ಆ ಕಾಂಪೌಂಡ್ಗೆ. ಸೊ ಅದರಿಂದ ಸೊ ಇನ್ಸೆಕ್ಟ್ಸ್ಗಳೆಲ್ಲ ಬರೋದಿಲ್ಲ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇಮ್ಮಿಸಿಬಲ್ ವಿತ್ ವಾಟರ್, ಮಿಸಿಬಲ್ ವಿತ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗಳು ವಾಟರ್ ಜೊತೆಗೆ ಕಂಪ್ಲೀಟಾಗಿ ಮಿಕ್ಸ್ ಆಗಲ್ಲ, ಇಮ್ಮಿಸಿಬಲ್. ಆದರೆ ಆರ್ಗ್ಯಾನಿಕ್ ಸಾಲ್ವೆಂಟ್ ಜೊತೆಗೆ ಮಿಸಿಬಲ್ ಆಗುತ್ತೆ, ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ. ದೆ ಬರ್ನ್ ವಿತ್ ಸೂಟಿ ಫ್ಲೇಮ್. ಸೊ ಅದು ಬರ್ನ್ ಆಗಬೇಕಾದ್ರೆ ನಮಗೆ ಯೆಲ್ಲೋ ಕಲರ್ ಸ್ಮೋಕಿ ಫ್ಲೇಮ್ ಸಿಗುತ್ತೆ. ನೆಕ್ಸ್ಟ್ ಒನ್, ಕೆಮಿಕಲ್ ಪ್ರಾಪರ್ಟೀಸ್. ಅದರಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಫಸ್ಟ್ ಒನ್, ನೈಟ್ರೇಷನ್. When benzene is heated with a mixture of concentrated nitric acid and concentrated sulfuric acid, it is called as nitrating mixture. A nitro group is introduced into benzene ring. Nitrobenzene is formed. So ಒಂದು ಬೆನ್ಝೀನ್ನ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಮಿಕ್ಸ್ಚರ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಈ ಮಿಕ್ಸ್ಚರ್ನ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರೀತಾರೆ. ಇಲ್ಲೇನಾಗುತ್ತೆ, ಬೆನ್ಝೀನ್ ರಿಂಗಿಗೆ ನೈಟ್ರೋ ಗ್ರೂಪು ಅಟ್ಯಾಚ್ ಆಗುತ್ತೆ. ಸೊ ಆಗ ಬರುವಂತಹ ಪ್ರಾಡಕ್ಟು ನೈಟ್ರೋಬೆನ್ಝೀನ್. ಆ್ಯಕ್ಷನ್ ನೋಡ್ತಾ ಇದ್ದೀರಾ. ಸೊ ಬೆನ್ಝೀನ್ ರಿಂಗ್ ಇದೆ, ಬೆನ್ಝೀನ್. ಸೊ ಇದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ನೈಟ್ರೋಬೆನ್ಝೀನ್. ಸೊ ಬೆನ್ಝೀನ್ ರಿಂಗಿಗೆ NO2 ಗ್ರೂಪ್ ಅಟ್ಯಾಚ್ ಆಗಿದೆ ಪ್ಲಸ್ H2O. ನೆಕ್ಸ್ಟ್ ಒನ್, ಹ್ಯಾಲೋಜಿನೇಷನ್. ಬೆನ್ಝೀನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್
in the presence of Lewis acids like anhydrous ferric chloride or aluminum chloride to form chlorobenzene. ಸೊ ಇಲ್ಲಿ ಬೆಂಜಿನನ್ನು ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಲಿವಿಸ್ ಆಸಿಡ್ಸ್. ಯಾವುದಾದ್ರೂ ಯೂಸ್ ಮಾಡ್ಬೋದು, ಲೈಕ್ ಅನ್ಹೈಡ್ರಸ್ ಫೆರಿಕ್ ಕ್ಲೋರೈಡ್ ಅಥವಾ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಆಗ ಬರುವಂಥ ಪ್ರಾಡಕ್ಟು ಕ್ಲೋರೋಬೆನ್ಸಿನ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಬೆನ್ಸಿನ್ನ ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬೆನ್ಸಿನ್ ರಿಂಗಿಗೆ Cl ಅಟ್ಯಾಚ್ ಆಗುತ್ತೆ. ಸೊ ಕ್ಲೋರೋಬೆನ್ಸಿನ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆಸಿಡ್. 1. Sulfonation. When benzene is heated with fuming sulfuric acid, oleum, benzene sulfonic acid is formed. ಸೊ ಇಲ್ಲೇನಾಗ್ತಿದೆ, ಬೆನ್ಸಿನನ್ನು ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಓಲಿಯಮ್ ಅಂತಲೂ ಕೂಡ ಕರೀತಾರೆ. ಆಗ ನಮಗೆ ಬರುವಂಥ ಪ್ರಾಡಕ್ಟು ಬೆನ್ಸೀನ್ ಸಲ್ಫೋನಿಕ್ ಆ್ಯಸಿಡ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಬೆನ್ಸಿನ್ ರಿಂಗ್. ಸೊ ಇದನ್ನು ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ವಿತ್ ಸಲ್ಫರ್ ಟ್ರೈಆಕ್ಸೈಡ್. ಸೊ ಹೀಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಬೆನ್ಸೀನ್ ಸಲ್ಫೋನಿಕ್ ಆ್ಯಸಿಡ್. ಬೆನ್ಸಿನ್ ರಿಂಗಿಗೆ SO3H ಅಟ್ಯಾಚ್ ಆಗಿದೆ ಪ್ಲಸ್ H2O. ನೆಕ್ಸ್ಟ್ ಒನ್, ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್. ವೆನ್ ಬೆನ್ಸೀನ್ ಈಸ್ ಟ್ರೀಟೆಡ್ ವಿತ್ ಆನ್ ಆಲ್ಕೈಲ್ ಹ್ಯಾಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಆಲ್ಕೈಲ್ ಬೆನ್ಸಿನ್ ಇಸ್ ಫಾರ್ಮ್ಡ್. ಇಲ್ಲಿ ಬೆನ್ಸಿನನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಬೆನ್ಸಿನ್ ಆಗಿರುತ್ತೆ. ಸೊ ಇಲ್ಲಿ ಬೆನ್ಸಿನನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಬೆನ್ಸಿನ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಬೆನ್ಸಿನು. ಸೊ ಇದನ್ನು ಮೀಥೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಆಗ ಬೆನ್ಸಿನ್ ರಿಂಗಿಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗುತ್ತೆ. ಇದನ್ನು ಟಾಲಿನ್ ಅಂತ ಕರೀತಾರೆ ಅಥವಾ ಮೀಥೈಲ್ ಬೆನ್ಸಿನ್ ಅಂತಲೂ ಕೂಡ ಕರಿಬಹುದು. ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್, ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್. ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಆನ್ ಅಸೈಲ್ ಹ್ಯಾಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಕೆಟಲಿಸ್ಟ್ ಟು ಗಿವ್ ಅಸೈಲ್ ಬೆನ್ಸಿನ್. ಇಲ್ಲಿ ಅಸೈಲೇಷನ್ ಅಂದರೆ ಏನು, ಅಸೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ನಮ್ಮ ಬೆನ್ಸಿನನ್ನು ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಅಸೈಲ್ ಬೆನ್ಸಿನ್ ಆಗಿರುತ್ತೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಬೆನ್ಸಿನ್ ತೊಗೊಂಡಿದ್ದಾರೆ, ಅದನ್ನು ಅಸಿಟೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಅಸಿಟೋಫಿನೋನ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಅಸಿಟೋಫಿನೋನ್ ಅಂದರೆ ಬೆನ್ಸಿನ್ ರಿಂಗಿಗೆ COCH3 ಅಟ್ಯಾಚ್ ಆಗಿದೆ. In excess of electrophilic reagent is used, further substitution reaction maybe takes place. Other hydrogen atoms of benzene ring is replaced by electrophile. ಸೊ ನೀವು ಜಾಸ್ತಿ ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟನ್ನು ಯೂಸ್ ಮಾಡಿದ್ರೆ ಫರ್ದರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಅಂದರೆ ಬೆನ್ಸಿನ್ ರಿಂಗಲ್ಲಿರುವಂಥ ಬೇರೆ ಹೈಡ್ರೋಜನ್ ಆಟಮ್ಗಳು ಕೂಡ ಎಲೆಕ್ಟ್ರೋಫೈಲಿಂದ ರೀಪ್ಲೇಸ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋದಾದರೆ, benzene on treatment with excess of chlorine in the presence of anhydrous aluminum chloride can be chlorinated to hexachlorobenzene. ಇಲ್ಲೇನಾಗ್ತಿದೆ, ಬೆನ್ಸಿನನ್ನು ಎಕ್ಸೆಸ್ ಆಫ್ ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂತಹ ಪ್ರಾಡಕ್ಟು ಹೆಕ್ಸಾಕ್ಲೋರೋಬೆನ್ಸಿನ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಬೆನ್ಸಿನ್ ಇದೆ, ಅದನ್ನು ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಇನ್ ಎ ಡಾರ್ಕ್ ಆ್ಯಂಡ್ ಕೋಲ್ಡ್ ಕಂಡೀಷನ್. ಸೊ ಆಗ ಬರುವಂತಹ ಪ್ರಾಡಕ್ಟ್ ಏನು, ಹೆಕ್ಸಾಕ್ಲೋರೋಬೆನ್ಸಿನ್. ಸೊ 6 ಕ್ಲೋರಿನ್ ಆಟಮ್ಗಳು ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗಿದೆ. ಯಾಕೆ, ಎಕ್ಸಸ್ ಆಫ್ ಕ್ಲೋರಿನ್ ತೊಗೊಂಡಿದ್ದೀರಾ. ಸೊ ಅದ್ರ ಜೊತೆಗೆ 6HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್, ಮೆಕ್ಯಾನಿಸಮ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೇಗಾಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಒನ್, ಜನರೇಷನ್ ಆಫ್ ದ ಎಲೆಕ್ಟ್ರೋಫೈಲ್. ಸೊ ಎಲೆಕ್ಟ್ರೋಫೈಲು ಜನರೇಟ್ ಆಗೋದು, ಪ್ರೊಡ್ಯೂಸ್ ಆಗೋದು. ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಇಂಟರ್ಮೀಡಿಯೇಟ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕಾರ್ಬೋಕ್ಯಾಟಯಾನ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲಿ ರಿಮೂವಲ್ ಆಫ್ ಪ್ರೋಟಾನ್ ಫ್ರಮ್ ದ ಕಾರ್ಬೋಕ್ಯಾಟಯಾನ್ ಇಂಟರ್ಮೀಡಿಯೇಟ್. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಫಾರ್ಮ್ ಆಗಿರುವಂಥ ಕಾರ್ಬೋಕ್ಯಾಟಯಾನಿಂದ ಪ್ರೋಟಾನು ರಿಮೂವ್ ಆಗುತ್ತೆ. ಸೊ ಇದು ಥರ್ಡ್ ಸ್ಟೆಪ್. ಫಸ್ಟ್ ಸ್ಟೆಪ್, ಜನರೇಷನ್ ಆಫ್ ಎಲೆಕ್ಟ್ರೋಫೈಲ್. ಡ್ಯೂರಿಂಗ್ ಕ್ಲೋರಿನೇಷನ್, ಆಲ್ಕೈಲೇಷನ್, ಅಸೈಲೇಷನ್ ಆಫ್ ಬೆನ್ಸಿನ್, anhydrous aluminum chloride being a Lewis acid helps in generation of the electrophile Cl plus, R plus, Rc plus O respectively
by combining with attacking reagent. ಸೊ ಯಾವಾಗ ಬೆನ್ಸಿನ್ಗೆ ಕ್ಲೋರಿನೇಷನ್, ಆಲ್ಕೈಲೇಷನ್ ಅಥವಾ ಅಸೈಲೇಷನ್ ಮಾಡಬೇಕಾದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡು, ಸೊ ಅದು ಒಂದು ಲೀವಿಸ್ ಆ್ಯಸಿಡು ಎಲೆಕ್ಟ್ರೋಫೈಲ್ನ ಜನ್ರೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಕ್ಲೋರಿನೇಷನ್ ಮಾಡಿದಾಗ ನಮಗೆ ಸಿಗುವಂಥದ್ದು Cl+ ಎಲೆಕ್ಟ್ರೋಫೈಲು, ಆಲ್ಕೈಲೇಷನ್ ಮಾಡಿದಾಗ R+, ಅಸೈಲೇಷನ್ ಮಾಡಿದಾಗ Rc+O ಸಿಗುತ್ತೆ. ಕ್ಲೋರಿನೇಷನ್ ಮಾಡಬೇಕಾದ್ರೆ ಕ್ಲೋರಿನ್ ಮಾಲಿಕ್ಯೂಲು ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆಗಿ Cl+ ಫಾರ್ಮ್ ಮಾಡುತ್ತೆ ಆ್ಯಂಡ್ ಅದರ ಜೊತೆಗೆ AlCl4-. ಆಲ್ಕೈಲೇಷನ್ ಮಾಡಬೇಕಾದ್ರೆ ಮೀಥೈಲ್ ಕ್ಲೋರೈಡು ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆಗಿ CH3+ ಪ್ಲಸ್ AlCl4- ಫಾರ್ಮ್ ಮಾಡುತ್ತೆ. ಅದೇ ಅಸೈಲೇಷನ್ ಆದರೆ ಅಸಿಟೈಲ್ ಕ್ಲೋರೈಡು ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆಗಿ CH3C+O ಪ್ಲಸ್ AlCl4- ಫಾರ್ಮ್ ಮಾಡುತ್ತೆ. In case of nitration, the electrophile nitronium ion NO2+ is produced by transfer of a proton to nitric acid in the following manner. ಸೊ ಅದೇ ನೈಟ್ರೇಷನ್ ಆದರೆ, ಅದೇ ನೈಟ್ರೇಷನ್ ಕೇಸಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಜನ್ರೇಟ್ ಆಗುವಂಥ ಎಲೆಕ್ಟ್ರೋಫೈಲು ನೈಟ್ರೋನಿಯಂ ಅಯೋನು ಇದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಒಂದು ಪ್ರೋಟಾನು ನೈಟ್ರಿಕ್ ಆ್ಯಸಿಡ್ಗೆ ಟ್ರಾನ್ಸ್ಫರ್ ಆಗುತ್ತೆ ಇನ್ ದ ಫಾಲೋಯಿಂಗ್ ಮ್ಯಾನರ್. ನಮ್ಮ ನೈಟ್ರೋನಿಯಂ ಅಯಾನು 2 ಸ್ಟೆಪ್ಪಲ್ಲಿ ಜನ್ರೇಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಇದು ಆ್ಯಂಡ್ ಸೆಕೆಂಡ್ ಸ್ಟೆಪ್. ಇನ್ ದ ಪ್ರೋಸೆಸ್ ಆಫ್ ಜನ್ರೇಷನ್ ಆಫ್ ನೈಟ್ರೋನಿಯಂ ಅಯಾನ್, ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಕ್ಟ್ ಆ್ಯಸ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ ಆ್ಯಕ್ಟ್ ಆ್ಯಸ್ ಬೇಸ್. ಸೊ ನಮ್ಮ ನೈಟ್ರೋನಿಯಂ ಅಯಾನ್ ಜನ್ರೇಟ್ ಆಗುವಂಥ ಪ್ರೋಸೆಸ್ಸಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡು ಆ್ಯಸಿಡ್ ಆಗಿ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ನೈಟ್ರಿಕ್ ಆ್ಯಸಿಡು ಬೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೆಕೆಂಡ್ ಸ್ಟೆಪ್ಪು ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಇಂಟರ್ಮೀಡಿಯೇಟ್ ದಟ್ ಈಸ್ ಅರೇನಿಯಂ ಅಯಾನ್. Attack of electrophile results in the formation of the sigma complex or arénium ion in which one of the carbon is sp3 hybridized. ಸೊ ಇಲ್ಲೇನಾಗ್ತಿದೆ, ಎಲೆಕ್ಟ್ರೋಫೈಲ್ನ ಅಟ್ಯಾಕ್ ಆಗ್ತಾಯಿದೆ. ಸೊ ಎಲೆಕ್ಟ್ರೋಫೈಲ್ ಅಟ್ಯಾಕ್ ಆದಾಗ ಒಂದು ಸಿಗ್ಮಾ ಕಾಂಪ್ಲೆಕ್ಸ್ ಅಥವಾ ಆರೇನಿಯಂ ಅಯೋನು ಫಾರ್ಮ್ ಆಗುತ್ತೆ. ಸೊ ಅದರಲ್ಲಿ ಒಂದು ಕಾರ್ಬನು sp3 ಹೈಬ್ರಿಡೈಸ್ಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಬೆನ್ಸಿನ್ ರಿಂಗು, ಸೊ ಇದು ಎಲೆಕ್ಟ್ರೋಫೈಲಿಂದ ಅಟ್ಯಾಕ್ ಆಗ್ತಿದೆ. ಸೊ ಆಗ ಒಂದು ಸಿಗ್ಮಾ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸೊ ಇದರಲ್ಲಿ ಒಂದು ಕಾರ್ಬನ್ ಐಟಮು sp3 ಹೈಬ್ರಿಡೈಸ್ಡ್ ಆಗಿದೆ. ಸೊ ರೆಸೋನೆನ್ಸ್ ಸ್ಟ್ರಕ್ಚರ್ನ ಒಂದು ಸಲ ನೋಡಿ. ಸೊ ಇಲ್ಲಿರುವಂಥದ್ದು ರೆಸೋನೆನ್ಸ್ ಸ್ಟ್ರಕ್ಚರ್. ಡಿಲೊಕಲೈಸೇಷನ್ ಆಫ್ ಎಲೆಕ್ಟ್ರಾನು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಹತ್ರ ಸ್ಟಾಪ್ ಆಗೋದ್ರಿಂದ ಆರೇನಿಯಂ ಅಯಾನ್ಗೆ ಇರುವಂಥ ಆರೋಮ್ಯಾಟಿಕ್ ಕ್ಯಾರೆಕ್ಟರು ರಿಮೂವ್ ಆಗುತ್ತೆ. ರಿಮೂವಲ್ ಆಫ್ ಪ್ರೋಟಾನ್. ಟು ರೀಸ್ಟೋರ್ ದ ಆರೋಮ್ಯಾಟಿಕ್ ಕ್ಯಾರೆಕ್ಟರ್, sigma complex releases proton from sp3 hybridized carbon on attack by AlCl4- in case of halogenation, alkylation and acylation, and HSO4- in case of nitration. ಸೊ ಅಗೈನ್ ಅಲ್ಲಿ ಲಾಸ್ ಆಗಿರುವಂಥ ಆರೋಮ್ಯಾಟಿಕ್ ಕ್ಯಾರೆಕ್ಟರ್ನ ರೀಸ್ಟೋರ್ ಮಾಡೋದಕ್ಕೋಸ್ಕರ ಸಿಗ್ಮಾ ಕಾಂಪ್ಲೆಕ್ಸಲ್ಲಿ ಇರುವಂಥ sp3 ಹೈಬ್ರಿಡೈಸ್ಡ್ ಕಾರ್ಬನ್ನಿಂದ ಒಂದು ಪ್ರೋಟಾನ್ ರಿಲೀಸ್ ಆಗುತ್ತೆ. ಹೇಗೆ? ಬೈ ಅಟ್ಯಾಕ್ ಆಫ್ AlCl4- ಇನ್ ಕೇಸ್ ಆಫ್ ಹ್ಯಾಲೋಜಿನೇಷನ್, ಆಲ್ಕೈಲೇಷನ್ ಆ್ಯಂಡ್ ಅಸೈಲೇಷನ್. ಅದೇ HSO4- ಇನ್ ಕೇಸ್ ಆಫ್ ನೈಟ್ರೇಷನ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸಿಗ್ಮಾ ಕಾಂಪ್ಲೆಕ್ಸ್ಗೆ AlCl4- ಅಟ್ಯಾಕ್ ಮಾಡಿದಾಗ ಒಂದು ಪ್ರೋಟಾನ್ ರಿಲೀಸ್ ಆಗಿ ನಮಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ ಆ್ಯಂಡ್ ಅದರ ಜೊತೆಗೆ HCl ಆ್ಯಂಡ್ AlCl3. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸಿಗ್ಮಾ ಕಾಂಪ್ಲೆಕ್ಸ್ಗೆ AlCl4- ಅಟ್ಯಾಕ್ ಮಾಡಿದಾಗ ನಮಗೆ ಮೇಜರ್ ಪ್ರಾಡಕ್ಟ್ ಆಗಿ ಒಂದು ಸಿಗುತ್ತೆ ಆ್ಯಂಡ್ ಅದರ ಜೊತೆಗೆ HCl ಆ್ಯಂಡ್ AlCl3. ಸೊ ಅದೇ ಇನ್ ಟರ್ಮ್ಸ್ ಆಫ್ ನೈಟ್ರೇಷನ್, ಅದೇ ಇನ್ ಕೇಸ್ ಆಫ್ ನೈಟ್ರೇಷನ್ ಆದರೆ ಏನಾಗುತ್ತೆ, ಸಿಗ್ಮಾ ಕಾಂಪ್ಲೆಕ್ಸ್ಗೆ HSO4- ಅಟ್ಯಾಕ್ ಮಾಡುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಿನ್ ರಿಂಗಿಗೆ ಎಲೆಕ್ಟ್ರೋಫೈಲು, ಅದು ಮೇಜರ್ ಪ್ರಾಡಕ್ಟು ಆ್ಯಂಡ್ ಅದ್ರ ಜೊತೆಗೆ ಸಲ್ಫ್ಯೂರಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್, ಅಡಿಷನ್ ರಿಯಾಕ್ಷನ್ಸ್. ಬೆನ್ಸಿನ್ ಎಟ್ ಹೈ ಟೆಂಪರೇಚರ್ ಆ್ಯಂಡ್ ಆರ್ ಪ್ರೆಷರ್ in the presence of nickel catalyst, hydrogenation takes place to form cyclohexane. ಸೊ ಇಲ್ಲೇನಾಗ್ತಿದೆ, ಬೆನ್ಸಿನ್ ರಿಂಗನ್ನು ಹೈ ಟೆಂಪ್ರೇಚರ್ ಮತ್ತು ಹೈ ಪ್ರೆಷರಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕೆಟಲಿಸ್ಟು. ಸೊ ಆಗ ಹೈಡ್ರೋಜನೇಷನ್ ಆಗಿ ಒಂದು ಸೈಕ್ಲೋಹೆಕ್ಸಿನ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಬೆನ್ಸಿನ್ ರಿಂಗ್ ಇದೆ, ಸೊ ಇದಕ್ಕೆ ಹೈಡ್ರೋಜನ್ ಆ್ಯಡ್ ಮಾಡ್ತಿದ್ದಾರೆ. ಹೈಡ್ರೋಜನೇಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಆ್ಯಂಡ್ ಎಟ್ ಹೈ ಟೆಂಪ್ರೇಚರ್. ಸೊ ಆಗ ನಮಗೆ ಸಿಗುವಂಥದ್ದು ಸೈಕ್ಲೋಹೆಕ್ಸೇನ್. ಸೊ ಇಲ್ಲಿ ರಿಂಗ್ ಇಲ್ಲ ಒಳಗಡೆ, ರಿಂಗ್ ಇದ್ದರೆ ಅದು ಬೆನ್ಸಿನ್ ಆಗುತ್ತೆ, ರಿಂಗ್ ಇಲ್ಲ ಅಂದರೆ ಸೈಕ್ಲೋಹೆಕ್ಸೇನ್. ಅಂಡರ್ ಅಲ್ಟ್ರಾವೈಲೆಟ್ ಲೈಟ್ 3 chlorine molecules adds to benzene
to produce benzene hexachloride C6H6Cl6 which is also called gammaoxine. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಬೆನ್ಝೀನಿಗೆ 3 ಕ್ಲೋರಿನ್ ಮಾಲಿಕ್ಯೂಲ್ಗಳು ಆ್ಯಡ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಅಲ್ಟ್ರಾವೈಲೆಟ್ ಲೈಟ್ ಆ್ಯಂಡ್ ಟೆಂಪ್ರೇಚರ್ 500 ಕೆಲ್ವಿನ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಝೀನ್ ಹೆಕ್ಸಾಕ್ಲೋರೈಡ್. ಬೆನ್ಝೀನ್ ರಿಂಗಿಗೆ 6 ಕ್ಲೋರಿನ್ ಆಟಮ್ಗಳು ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಒನ್, ಕಂಬಷನ್. ವೆನ್ ಹೀಟೆಡ್ ಇನ್ ಏರ್, ಬೆನ್ಝೀನ್ ಬರ್ನ್ಸ್ ವಿತ್ ಸೂಟಿ ಫ್ಲೇಮ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಬೆನ್ಝೀನನ್ನು ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಹೀಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಬೆನ್ಝೀನ್ ಪ್ಲಸ್ 15/2 ಆಕ್ಸಿಜನ್ ಗಿವ್ ರೈಸ್ ಟು 6CO2 ಪ್ಲಸ್ 3H2O. ಜನರಲ್ ಕಂಬಷನ್ ರಿಯಾಕ್ಷನ್ ಫಾರ್ ಎನಿ ಹೈಡ್ರೋಕಾರ್ಬನ್ ಮೇ ಬಿ ಗಿವನ್ ಬೈ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್. ಸೊ ಇದು ಜನರಲ್ ಕಂಬಷನ್ ರಿಯಾಕ್ಷನ್. ಯಾವುದೇ ಒಂದು ಹೈಡ್ರೋಕಾರ್ಬನ್ ಆಗಿರ್ಬೋದು, ಸೊ ಅದರ ಕಂಬಷನಲ್ಲಿ ಆಗುವಂಥ ಕೆಮಿಕಲ್ ಈಕ್ವೇಷನ್ CxHy ಪ್ಲಸ್ X ಪ್ಲಸ್ Y/4 O2 give rise to XCO2 plus Y/2 H2O. Next one, directive influence of a functional group in monosubstituted benzene. monosubstituted benzeneಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದಾಗ ನಮಗೆ 3 ಡೈಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಗಳು ಸಿಗುತ್ತೆ. ಆ 3 ಕೂಡ ಅನ್ಈಕ್ವಲ್ ಅಮೌಂಟಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂದರೆ ಒಂದು ಹೆಚ್ಚು ಒಂದು ಕಡಿಮೆ ಆ ರೀತಿ ಇರುತ್ತೆ. ಸೊ ಅಲ್ಲಿ ಬರುವಂಥ ಪ್ರಾಡಕ್ಟ್ ಯಾವುದು ಅಂದರೆ ಆರ್ಥೋ ಆ್ಯಂಡ್ ಪ್ಯಾರಾ ಆರ್ ಮೆಟಾ ಪ್ರಾಡಕ್ಟ್ಸ್. ಆರ್ಥೋ, ಪ್ಯಾರಾ ಅಥವಾ ಮೆಟಾ ಪ್ರಾಡಕ್ಟ್ಗಳು ಸಿಗುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಸೊ ಇದು ಆರ್ಥೋ, ಮೆಟಾ ಆ್ಯಂಡ್ ಪ್ಯಾರಾ. ಸೊ ಈ ಪೊಸಿಷನ್ಲಿರೋದು ಅಥವಾ ಈ ಪೊಸಿಷನ್ಲಿದ್ದರೆ ಅದನ್ನು ಆರ್ಥೋ ಅಂತ ಕರಿತೀವಿ. ಸೊ ಮೆಟಾ ಅಂದರೆ 1 ಮತ್ತು 3 ಪೊಸಿಷನ್ ಅಥವಾ 1 ಮತ್ತು 5th ಪೊಸಿಷನ್ ಮೆಟಾ. ಪ್ಯಾರಾ ಅಂತ ಅಂದರೆ 1 and 4. ಸೊ ಈ ಪೊಸಿಷನ್ಲಿದ್ದರೆ ಇದನ್ನು ಪ್ಯಾರಾ ಪ್ರಾಡಕ್ಟ್ಸ್ ಅಂತ ಕರಿತೀವಿ. It depends on the nature of the substituent already present in the benzene ring. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಆರ್ಥೋ, ಪ್ಯಾರಾ, ಮೆಟಾ ಪ್ರಾಡಕ್ಟ್ಸ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಬೆನ್ಝೀನ್ ರಿಂಗಲ್ಲಿ ಆಲ್ರೆಡಿ ಇರುವಂಥ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನಿದೆ, ಸೊ ಅದರ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನಾಟ್ ಆನ್ ದ ನೇಚರ್ ಆಫ್ ದ ಎಂಟರಿ ಗ್ರೂಪ್. ಯಾವುದು ಎಂಟರ್ ಆಗುತ್ತೆ ಆ ಗ್ರೂಪ್ನ ನೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಇದನ್ನು ಡೈರೆಕ್ಟಿವ್ ಇನ್ಫ್ಲುಯೆನ್ಸ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, reasons of ortho or para or meta directive nature of groups. First one, ortho and para directing groups. The groups which direct the incoming group to ortho and para positions are called as ortho and para directing groups. ಸೊ ಅಂದರೆ ನಮ್ಮ ಬೆನ್ಝೀನ್ ರಿಂಗಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇರುವಂಥ ಗ್ರೂಪ್ಸ್ ಏನಿದೆ ಅದು ಇನ್ಕಮಿಂಗ್ ಗ್ರೂಪ್ ಅಂದರೆ ಈಗ ಮತ್ತೆ ಹೊಸದಾಗಿ ಆ್ಯಡ್ ಆಗುವಂಥ ಗ್ರೂಪನ್ನು ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಡೈರೆಕ್ಟ್ ಮಾಡಿದ್ರೆ, ಸೊ ಅಲ್ಲಿಗೆ ಹೋಗೋ ಥರ ಮಾಡಿದ್ರೆ ಅಂತಹ ಗ್ರೂಪ್ಸನ್ನು ಆರ್ಥೋ, ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತ ಕರೀತಾರೆ. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ ದ ಡೈರೆಕ್ಟಿವ್ ಇನ್ಫ್ಲುಯೆನ್ಸ್ ಆಫ್ ಫಿನಾಲಿಕ್ ಗ್ರೂಪ್, ಫಿನಾಲಿಕ್ OH ಗ್ರೂಪ್. ಫಿನಾಲ್ ಇಸ್ ರೆಸೋನೆನ್ಸ್ ಹೈಬ್ರಿಡ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಫಿನಾಲ್ನ ರೆಸೋನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ಸ್. ಸೊ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗುತ್ತೆ, ಆಗ ಈ ಬಾಂಡು ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಬಂತಲ್ವ, ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆದರೆ ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೆಗೆಟಿವ್ ಚಾರ್ಜ್ ಏನಿದೆ ಇದು ಇಲ್ಲಿಗೆ ಶಿಫ್ಟ್ ಆದರೆ ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಈಗ ಈ ನೆಗೆಟಿವ್ ಚಾರ್ಜ್ ಇಲ್ಲಿಗೆ ಶಿಫ್ಟ್ ಆದಾಗ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆ್ಯಂಡ್ ಫೈನಲ್ ಆಗಿ ನಮಗೆ ಈ ಸ್ಟ್ರಕ್ಚರ್ ಸಿಗುತ್ತೆ. ಫ್ರಮ್ ಎಬೋ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್ ದಟ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ಮೋರ್ ಆನ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. ಸೊ ನಾವು ಏನು ಆಗಲೇ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್ ನೋಡಿದ್ವಿ. ಸೊ ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ. ಹೆನ್ಸ್ ದ ಸಬ್ಸ್ಟಿಟ್ಯೂಷನ್ ಟೇಕ್ಸ್ ಪ್ಲೇಸ್ ಮೇನ್ಲಿ ಎಟ್ ದೀಸ್ ಪೊಸಿಷನ್. ಸೊ ಅದರಿಂದ ಸಬ್ಸ್ಟಿಟ್ಯೂಷನು ಈ ಪೊಸಿಷನ್ಸಲ್ಲೇ ಆಗುತ್ತೆ. ಹವೆವರ್ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಆಫ್ OH ಗ್ರೂಪ್ ಆಲ್ಸೋ ಆಪರೇಟ್ಸ್ ಡ್ಯೂ ಟು ವಿಚ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ಆಫ್ ದ ಬೆನ್ಝೀನ್ ರಿಂಗ್ ಈಸ್ ಸ್ಲೈಟ್ಲಿ ರೆಡ್ಯೂಸ್ಡ್. ಸೊ ಇಲ್ಲಿ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಪ್ಲೈ ಆಗೋದ್ರಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ದ ಓವರಾಲ್ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸಸ್ ಎಟ್ ದೀಸ್ ಪೊಸಿಷನ್ಸ್ ಆಫ್ ದ ರಿಂಗ್ ಡ್ಯೂ ಟು ರೆಸೋನೆನ್ಸ್. ಆದರೆ ರೆಸೋನೆನ್ಸ್ ಆಗೋದ್ರಿಂದ ಓವರಾಲ್ ಎಲೆಕ್ಟ್ರಾನ್ ಡೆನ್ಸಿಟಿ ಈ ಪೊಸಿಷನ್ಸ್ಗಳಲ್ಲಿ ಜಾಸ್ತಿ ಆಗುತ್ತೆ. ದೇರ್ಫೋರ್ OH group activates the benzene ring for the attack by an electrophile. So OH group benzene ring na activate ಮಾಡ್ತಿದೆ by the attack of an electrophile. ಸೊ ಈ ಆಕ್ಟಿವೇಟಿಂಗ್ ಗ್ರೂಪ್ಸ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋದಾದರೆ
NH2, NHR, NHCOCH3, OCH3, CH3, C2H5. In the case of aryl halides, halogens are moderately deactivating. ಅದೇ ಅರೈಲ್ ಹ್ಯಾಲೈಡ್ಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ಸೊ ಅದರಲ್ಲಿರುವಂಥ ಹ್ಯಾಲೋಜನ್ಸ್ಗಳು ಒಂದಿಷ್ಟು ಡಿಆಕ್ಟಿವೇಟಿಂಗ್ ಆಗಿದೆ. ಬಿಕಾಸ್ ಆಫ್ ದೇರ್ ಸ್ಟ್ರಾಂಗ್ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್, ಓವರಾಲ್ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಬೆನ್ಸಿನ್ ರಿಂಗ್ ಡಿಕ್ರೀಸಸ್. ಸೊ ಅದರಲ್ಲಿರುವಂತಹ ಸ್ಟ್ರಾಂಗ್ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಇರೋದ್ರಿಂದ ಬೆನ್ಸಿನ್ ರಿಂಗ್ನ ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಇಟ್ ಮೇಕ್ಸ್ ಫರ್ದರ್ ಸಬ್ಸ್ಟಿಟ್ಯೂಷನ್ ಡಿಫಿಕಲ್ಟ್. ಇದರಿಂದ ಫರ್ದರ್ ಸಬ್ಸ್ಟಿಟ್ಯೂಷನ್ ಆಗೋದು ಕಷ್ಟ ಆಗುತ್ತೆ. ಹವೆವರ್ ಡ್ಯೂ ಟು ರೆಸೋನೆನ್ಸ್, the electron density on ortho and para positions is greater than at the meta position. ಆದರೆ ರೆಸೋನೆನ್ಸ್ ಆಗೋದ್ರಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಒಂದಿಷ್ಟು ಜಾಸ್ತಿನೇ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಮೆಟಾ ಪೊಸಿಷನ್. ಹೆನ್ಸ್ ದೇ ಆರ್ ಆಲ್ಸೋ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್. ಆದ್ದರಿಂದ ಅವುಗಳನ್ನು ಕೂಡ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತಲೇ ಕರೀತಾರೆ. ನೆಕ್ಸ್ಟ್ ಒನ್, ಮೆಟಾ ಡೈರೆಕ್ಟಿಂಗ್ ಗ್ರೂಪ್. The groups which direct the incoming group to meta position are called meta directing group. ಯಾವ ಗ್ರೂಪ್ಗಳು ಇನ್ಕಮಿಂಗ್ ಗ್ರೂಪನ್ನು ಮೆಟಾ ಪೊಸಿಷನ್ಗೆ ಹೋಗೋ ಥರ ಮಾಡುತ್ತೆ ಸೊ ಅಂಥ ಗ್ರೂಪ್ಸನ್ನು ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರೀತಾರೆ. ಸೊ ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್: NO2, CN, CHO, COR, COOH, SO3H, COOR. Nitro group reduces the electron density in the benzene ring due to its strong negative inductive effect. ಬೆನ್ಸಿನ್ ರಿಂಗಲ್ಲಿರುವಂಥ ಎಲೆಕ್ಟ್ರಾನ್ ಡೆನ್ಸಿಟಿನ ನೈಟ್ರೋ ಗ್ರೂಪು ಕಮ್ಮಿ ಮಾಡ್ತಿದೆ. ಯಾಕೆ ಅಂತ ಅಂದರೆ ಅದರಲ್ಲಿರುವಂಥ ಸ್ಟ್ರಾಂಗ್ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ನೈಟ್ರೋ ಬೆನ್ಸಿನ್ ಈಸ್ ಎ ರೆಸೋನೆನ್ಸ್ ಹೈಬ್ರಿಡ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ಸ್. ಸೊ ಒಂದಿಷ್ಟು ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಇದೆ. The overall electron density on benzene ring decreases, making further substitution difficult. Therefore, these groups are also called deactivating groups. ಸೊ ಇದರಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಬೆನ್ಝೀನಲ್ಲಿ ಇರುವಂಥ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಆಗ ಫರ್ದರ್ ಸಬ್ಸ್ಟಿಟ್ಯೂಷನ್ ಆಗೋದು ಕಷ್ಟ ಆಗುತ್ತೆ. ಆದ್ದರಿಂದ ಸೊ ಈ ಗ್ರೂಪ್ಗಳನ್ನು ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತಲೂ ಕೂಡ ಕರೀತಾರೆ. The electron density on ortho and para position is comparatively less than at meta position. ಮೆಟಾ ಪೊಸಿಷನ್ಗೆ ಕಂಪೇರ್ ಮಾಡಿದ್ರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿ ಇದೆ. ಹೆನ್ಸ್ ದ ಎಲೆಕ್ಟ್ರೋಫೈಲ್ ಅಟ್ಯಾಕ್ಸ್ ಆನ್ ಕಂಪೇರಿಟಿವ್ಲಿ ಎಲೆಕ್ಟ್ರಾನ್ ರಿಚ್ ಮೆಟಾ ಪೊಸಿಷನ್. ಸೊ ಆದ್ದರಿಂದ ಎಲೆಕ್ಟ್ರೋಫೈಲು ಮೆಟಾ ಪೊಸಿಷನ್ನು ಅಟ್ಯಾಕ್ ಮಾಡುತ್ತೆ, ರಿಸಲ್ಟಿಂಗ್ ಇನ್ ಮೆಟಾ ಸಬ್ಸ್ಟಿಟ್ಯೂಷನ್. ಸೊ ಯಾವಾಗ ಎಲೆಕ್ಟ್ರೋಫೈಲು ಮೆಟಾ ಪೊಸಿಷನ್ ಅಟ್ಯಾಕ್ ಮಾಡುತ್ತೆ ನಮಗೆ ಬರುವಂಥದ್ದು ಮೆಟಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್, ಕಾರ್ಸಿನೋಜೆನಿಸಿಟಿ ಆ್ಯಂಡ್ ಟಾಕ್ಸಿಸಿಟಿ. Benzene and polynuclear hydrocarbons containing more than 2 benzene rings fused together are toxic and said to possess cancer producing property is called as carcinogenic property. ಸೊ ಯಾವ ಕಾಂಪೌಂಡ್ಸಲ್ಲಿ ಎರಡಕ್ಕಿಂತ ಹೆಚ್ಚು ಬೆನ್ಸಿನ್ ರಿಂಗ್ಸ್ಗಳು ಫ್ಯೂಸ್ ಆಗಿರುತ್ತೆ ಅಂದರೆ ಜಾಯಿನ್ ಆಗಿರುತ್ತೆ ಅವೆಲ್ಲವೂ ಕೂಡ ಟಾಕ್ಸಿಕ್ ಆಗಿರುತ್ತೆ ಆ್ಯಂಡ್ ಅವುಗಳಲ್ಲಿ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ ಇರುತ್ತೆ. ಸೊ ಇದನ್ನು ಕಾರ್ಸಿನೋಜೆನಿಕ್ ಪ್ರಾಪರ್ಟಿ ಅಂತ ಕರೀತಾರೆ. These polynuclear hydrocarbons are formed on incomplete combustion of organic material. ಸೊ ಈ ಪಾಲಿನ್ಯೂಕ್ಲಿಯರ್ ಹೈಡ್ರೋಕಾರ್ಬನ್ಸ್ಗಳು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಆರ್ಗ್ಯಾನಿಕ್ ಮೆಟೀರಿಯಲ್. ಸೊ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ಗಳು ಇನ್ಕಂಪ್ಲೀಟ್ ಕಂಬಷನ್ ಆದಾಗ ನಮಗೆ ಈ ಪಾಲಿನ್ಯೂಕ್ಲಿಯರ್ ಹೈಡ್ರೋಕಾರ್ಬನ್ಸ್ಗಳು ಸಿಗುತ್ತೆ. ಹಾಗಾದರೆ ಯಾವ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂತ ನೋಡೋದಾದರೆ ಟೊಬ್ಯಾಕೋ, ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ದೇ ಎಂಟರ್ ಇನ್ ಟು ಹ್ಯೂಮನ್ ಬಾಡಿ and undergo various biochemical reactions and finally damage DNA and cause cancer. ಸೊ ಅದು ಹ್ಯೂಮನ್ ಬಾಡಿಗೆ ಎಂಟರ್ ಆದಾಗ ಒಂದಿಷ್ಟು ಬಯೋಕೆಮಿಕಲ್ ರಿಯಾಕ್ಷನ್ನ ಫಾರ್ಮ್ ಮಾಡುತ್ತೆ. ಅದಾದ ನಂತರ DNA ಡ್ಯಾಮೇಜ್ ಆಗಿ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಸಮ್ ಆಫ್ ದ ಕಾರ್ಸಿನೋಜೆನಿಕ್ ಹೈಡ್ರೋಕಾರ್ಬನ್ಸ್ ಆರ್ ಒಂದಿಷ್ಟು ಎಕ್ಸಾಂಪಲ್ಸ್ ಇದೆ. 1,2 ಬೆನ್ಸಾಂಥ್ರಸೀನ್, 1,2 ಬೆನ್ಸ್ಪೈರೀನ್, 1,2,5,6 ಡೈಬೆನ್ಸಾಂಥ್ರಸೀನ್, 9,10 ಡೈಮೀಥೈಲ್ 1,2 ಬೆನ್ಸಾಂಥ್ರಸೀನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.